ಸಿನಿಮೆಯ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡಿ ಉದ್ಯಮಿ ಇಬ್ಬರ ಕೊಲೆ ಮಾಡಲಾಗಿದೆ. ಕರ್ನಾಟಕದ ಬಹುಕೋಟಿ ಉದ್ಯಮಿ ಆಂಧ್ರದಲ್ಲಿ ಹತ್ಯೆಯಾಗಿರುವಂತದ್ದು 500 ಕೋಟಿ ಒಡೆತನದ ಉದ್ಯಮಿಯ ಭೀಕರ ಮರ್ಡರ್ ಆಗಿದೆ. ಸಿನಿಮೆಯ ಸ್ಟೈಲ್ನಲ್ಲಿ ಕಿಡ್ನಾಪ್ ಮಾಡಿ ಉದ್ಯಮಿಯೊಬ್ಬರ ಕೊಲೆ ಮಾಡಲಾಗಿದೆ. ಕರ್ನಾಟಕದ ಬಹುಕೋಟಿ ಉದ್ಯಮಿ ಆಂಧ್ರದಲ್ಲಿ ಹತ್ಯೆಯಾಗಿದ್ದಾರೆ. ಸುಮಾರು 500 ಕೋಟಿ ಒಡೆತನದ ಉದ್ಯಮಿಯ ಭೀಕರ ಮರ್ಡರ್ ಮಾಡಲಾಗಿದೆ. ಉದ್ಯಮಿ ಅಷ್ಟೇ ಅಲ್ಲ, ಅವರ ಪುತ್ರನನ್ನು ಕೂಡ ಕಿಡ್ನಾಪ್ ಮಾಡಿದಂಥ ರೋಚಕ ದೃಶ್ಯಗಳು ಕೂಡ ಸೆರೆಯಾಗಿರುವಂಥದ್ದು. ಇನ್ನು ಚೇಸಿಂಗ್ ಮಾಡಿ ನಿಲ್ಲಿಸು ಅಂದರೂ ಕೂಡ ಹಂತಕರು ನಿಲ್ಲಿಸಿಲ್ಲ. ಅಸಲಿಗೆ ಹಾಗಾದ್ರೆ ಆ ಒಂದು ಉದ್ಯಮಿ ಯಾರು, ಕಿಡ್ನಾಪ್ ಮಾಡಿದ್ಯಾರು? ಸ್ಕಾರ್ಪಿಯೋ ಕಾರ್ನಲ್ಲಿ ಹೊತ್ತೊಯ್ಯುವ ದೃಶ್ಯ ಸೆರೆಯಾಗಿರುವಂಥದ್ದು. ಇನ್ನು ಎಲ್ಲ ದೃಶ್ಯಗಳು ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಥೇಟ್ ಸಿನಿಮಾ ರೀತಿಯಲ್ಲೇ ಕಿಡ್ನಾಪ್ ಮಾಡಿದ್ದಾರೆ. ಕರ್ನಾಟಕದ ಬಹುಕೋಟಿ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಲಾಗಿದೆ. ಬೆಂಗಳೂರಿನ ಬಿಜೆಪಿ ಮುಖಂಡ ಕಿಡ್ನಾಪ್ ಮಾಡಿದ ಕಗ್ಗೋಲೆ ಇದು. ತಂದೆ ಮಗನ ಕತ್ತು ಕೊಯ್ದು ಕೊಲೆಗೈದಿದ್ದಾರೆ ದುಷ್ಕರ್ಮಿಗಳು. ಆಂಧ್ರದಲ್ಲಿ ಬೆಂಗಳೂರು ಮೂಲದ ಬಿಜೆಪಿ ಮುಖಂಡರ ಕೊಲೆಯಾಗಿರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಥೇಟ್ ಸಿನಿಮಾ ಸ್ಟೈಲಲ್ಲೇ ಕಿಡ್ನಾಪ್ ಮಾಡಿದ್ದಾರೆ. ಸ್ಕಾರ್ಪಿಯೋ ಕಾರ್ನಲ್ಲಿ ಹೊತ್ತೊಯ್ತಿದ್ದಾರೆ ಆ ಇಬ್ಬರು ಉದ್ಯಮಿಗಳನ್ನು. ಅಪ್ಪ ಮಗನನ್ನ ಹೊತ್ತೊಯ್ದು ಕೊಲೆ ಮಾಡಲಾಗಿದೆ. 500 ಕೋಟಿ ಒಡೆತನದ ಉದ್ಯಮಿಯ ಭೀಕರ ಮರ್ಡರ್ ಆಗಿದೆ. ಅಸಲಿಗೆ ಆ ಉದ್ಯಮಿ ಯಾರು, ಕಿಡ್ನಾಪ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಇಲ್ಲಿ. ಕಾಡುಗೂಡಿಯ ವೀರಸ್ವಾಮಿ ರೆಡ್ಡಿ ಪುತ್ರ ಪ್ರಶಾಂತ್ ರೆಡ್ಡಿಯ ಕೊಲೆಯಾಗಿರುವಂಥದ್ದು. ಆಂಧ್ರದಲ್ಲಿ ಬೆಂಗಳೂರು ಮೂಲದ ಬಿಜೆಪಿ ಮುಖಂಡರ ಕೊಲೆಯಾಗಿರುವಂಥದ್ದು. ಸ್ಕಾರ್ಪಿಯೋ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ. ಅಪ್ಪ ಮಗನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದ್ದಾರೆ. ಅದೇನ್ ಸೇಡಿತ್ತೋ ಗೊತ್ತಿಲ್ಲ. ಬಿಜೆಪಿ ಮುಖಂಡ ವೀರಸ್ವಾಮಿ ರೆಡ್ಡಿ ಮತ್ತು ಹಾಗೂ ಅವರ ಪುತ್ರ ಪ್ರಶಾಂತ್ ರೆಡ್ಡಿಯನ್ನ ಹತ್ಯೆ ಮಾಡಲಾಗಿದೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದಂಥ ವೀರಸ್ವಾಮಿ ರೆಡ್ಡಿ ಮತ್ತು ಹಾಗೂ ಅವರ ಪುತ್ರ ಪ್ರಶಾಂತ್ ರೆಡ್ಡಿ ಇಬ್ಬರನ್ನು ಕೂಡ ಕೊಲೆಗೈಯಲಾಗಿದೆ. ಕಾಡುಗೋಡಿಯ ಕಾರ್ಪೊರೇಷನ್ ಎಲೆಕ್ಷನ್ಗೆ ಈಗಾಗಲೇ ವೀರಸ್ವಾಮಿ ರೆಡ್ಡಿ ಅವರು ಸಜ್ಜಾಗಿದ್ರು. ಮಹದೇವಪುರ ಬಿಜೆಪಿ ಯುವ ಮೋರ್ಚಾ ಮುಖಂಡರಾಗಿದ್ದಂಥ ಅಧ್ಯಕ್ಷನಾಗಿದ್ದ ಪ್ರಶಾಂತ್ ರೆಡ್ಡಿ ಅವರು ಕೂಡ ಕಿಡ್ನಾಪ್ ಆಗಿದ್ದಾರೆ. ಅವರನ್ನು ಕೂಡ ಕೊಲೆ ಮಾಡಲಾಗಿದೆ. ಆಂಧ್ರ ಪ್ರದೇಶದ ಬಾಪೆಟ್ಲಾ ಜಿಲ್ಲೆಯಲ್ಲಿ ಅಪ್ಪ ಮಗನ ಕೊಲೆಯ ಕಗ್ಗೋಲೆ ಅಂತಾನೆ ಹೇಳ್ಬೋದು. ಚೆಕ್ ಬೌನ್ಸ್ ಕೇಸ್ ಹಿನ್ನೆಲೆ ಕೋರ್ಟ್ಗೆ ತೆರಳುತ್ತಾ ಇದ್ರು ಅಪ್ಪ ಮಗ. ಈ ವೇಳೆ ಸಿನಿಮೆಯ ರೀತಿಯಲ್ಲಿ ಕಿಡ್ನಾಪ್ ಮಾಡಿ ಆ ಇಬ್ಬರನ್ನು ಕೂಡ ಕೊಲೆ ಮಾಡಲಾಗಿದೆ. ತಂದೆ ಮಗನ ಕತ್ತು ಕೊಯ್ದು ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ನೀವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ತಂದೆ ಮಗನ ಕತ್ತನ್ನ ಕೊಯ್ದು ದುಷ್ಕರ್ಮಿಗಳು ಕೊಲೆ ಮಾಡಿರುವಂಥದ್ದು. ಚೆಕ್ ಬೌನ್ಸ್ ಕೇಸ್ ಹಿನ್ನೆಲೆ ಕೋರ್ಟ್ಗೆ ತೆರಳುತ್ತಿದ್ದಂಥ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡಿ ಅಪ್ಪ ಮಗನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಕಾರ್ಪೊರೇಷನ್ ಎಲೆಕ್ಷನ್ಗೂ ಕೂಡ ವೀರಸ್ವಾಮಿ ಅವರು ರೆಡಿ ಆಗಿದ್ರು. ಆ ಒಂದು ಎಲೆಕ್ಷನ್ಗೆ ಈ ವೇಳೆ ಬಿಜೆಪಿ ಮುಖಂಡ ವೀರಸ್ವಾಮಿ ರೆಡ್ಡಿ ಹಾಗೂ ಅವರ ಪುತ್ರ ಪ್ರಶಾಂತ್ ರೆಡ್ಡಿ ಅವರನ್ನ ಕೊಲೆ ಮಾಡಲಾಗಿದೆ. ಮಹದೇವಪುರ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ರು ಅವರ ಮಗ ಪ್ರಶಾಂತ್ ರೆಡ್ಡಿ. ಆಂಧ್ರ ಪ್ರದೇಶದ ಬಾಪೆಟ್ಲಾ ಜಿಲ್ಲೆಯಲ್ಲಿ ಅಪ್ಪ ಮಗನನ್ನ ಕೊಲೆ ಮಾಡಲಾಗಿದೆ. ಸ್ಕಾರ್ಪಿಯೋ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ರು. ಇನ್ನ ಆ ಸ್ಕಾರ್ಪಿಯೋ ಕಾರು ಮಹೀಂದ್ರಾ ಕಾರು TG08K2345 ಕಿಡ್ನಾಪ್ ಮಾಡಿದಂತ ಕಾರು. ಮಹೀಂದ್ರಾ ಅವರ ಸ್ಕಾರ್ಪಿಯೋ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ರು. సాయంత్రం ఫ్లైట్కు ఇండిగో ఫ్లైట్కు నేను నా క్లయింట్స్ ఇద్దరు నేను నా బ్రదర్ అడ్వకేట్ రాహుల్ కే వాడు మా జట్ల ప్రాక్టీస్ చేస్తున్నాడు.
అంటే ఇద్దరు క్లయింట్స్ ప్రశాంత్ రెడ్డి కేవి అండ్ వీరస్వామి రెడ్డి ఇద్దరు వచ్చినాం సార్ ఇక్కడికి. ఏం పేర్లు అండి? ప్రశాంత్ రెడ్డి కేవి ఓకే. అండ్ వీరస్వామి రెడ్డి అందరిది బెంగళూరు సార్, వైట్ ఫీల్డ్. ఇక్కడికి వస్తే సార్ ఇక్కడ వచ్చి నైట్ దినేష్ గ్రాండ్లో వచ్చేసినాం సార్. ఓకే. అకామిడేషన్ తీసుకున్నాం సార్. అది తీసుకున్న వెంటనే పొద్దున్నే దేవస్థానానికి పోయి ఇక్కడ పోయి హోటల్లో టిఫిన్ చేస్తామని శ్రీనిధి హోటల్కి పోతే శ్రీనిధి హోటల్ నుంచి అవుట్లు వచ్చిన తక్షణం వాళ్ళు ఎవరో ఒక 6 జనం సార్, ఒక 6 మెంబర్స్ వాళ్ళ కార్లో బ్లాక్ కలర్ స్కార్పియో TG 08K2345 అనే కార్లో వచ్చి మా ఇద్దరు క్లయింట్స్ను బలవంతంగా దాంతో వేసుకుని పిలుచుకుపోయినారు సార్. ఇదంతా మేము షౌట్ చేస్తే అక్కడ పోలీసు వాళ్ళంతా ఇన్ఫార్మ్ చేస్తే కార్లు కూడా తప్పించుకుని వాళ్ళు ముందుకు పోయినారంట సార్.